ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನನ್ನನ್ನು ಅರ್ಸಕ್ಕೆ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೆ, ನನ್ನ ಫ್ರೆಂಡ್ಸ್ಗೆ, ಬಂಧುಗಳಿಗೆ, ಹಿತೈಷಿಗಳಿಗೆ, ಆಮೇಲೆ ನಮ್ಮ ಸಿನಿಮಾ ತಂಡದಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಟೆಕ್ನಿಷಿಯನ್ಸ್ ಮತ್ತು ಆರ್ಟಿಸ್ಟ್ಗಳು ಎಲ್ಲರೂ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು. ನನ್ನ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅಂದರೆ ಕಳೆದ 22 ವರ್ಷಗಳಿಂದ ಟಿ ವಿ ಮಾಧ್ಯಮದಲ್ಲಿ ಹಾಗೂ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇದೊಂದು ನಿರ್ದೇಶನ ಮಾಡಬೇಕು ಅನ್ನೋದು ಎಲ್ರಿಗೂ ಕನಸಿದ್ದಾಗೆ ನನಗೂ ಕನಸಿತ್ತು. ಆ ಕನಸು ಇವತ್ತು ನೆರವೇರ್ತಾ ಇದೆ. ಒಂದು ಒಳ್ಳೆ ಕತೆ, ಆ ಕತೆಗೆ ಒಳ್ಳೆ ಕಲಾವಿದರು ಸಿಕ್ಕಿದ್ರು, ಎಲ್ಲರೂ ಸಪೋರ್ಟಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಕತೆಗೆ ಜೊತೆಗೆ ನಿಂತು ತಮ್ಮನಾಗಿ, ಸ್ನೇಹಿತನಾಗಿ ಮೋಹನ್ ಬಾಬು ನಿನ್ನ ಕನಸನ್ನ ನಾನು ಈಡೇರಿಸ್ತೀನಿ ಅಂತ ಬಂದಿದ್ದಾರೆ ನನ್ನ ಜೊತೆ. ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ನನ್ನ ಸ್ವಂತ ಅಣ್ಣ ಅಲ್ಲದೆ ಇದ್ರೂ ಅಣ್ಣನಿಗಿಂತ ಹೆಚ್ಚು ರಾಮಂಜಿಯವರು. ಅವರೊಬ್ಬರಿಂದ ಈ ಕಾರ್ಯಕ್ರಮ ಇವತ್ತು ನಾವೆಲ್ಲ ಸೇರೋ ಥರ ಆಗಿದೆ. ಅವರು ಧೈರ್ಯ ಕೊಟ್ಟು ನಮಗೆ ನೀವು ಮಾಡಿ, ನೀನು ತುಂಬ ಸ್ಟ್ರಗಲ್ ಪಡ್ತಿದ್ಯಾ 22 ವರ್ಷದಿಂದ, ಭಾಳಷ್ಟು ಜನ ಡೈರೆಕ್ಟರ್ಗಳಾದರೂ ಇನ್ನೂ ಡೈರೆಕ್ಟ್ರ್ ಆಗಬೇಕು ಅಂತ ಪ್ರತಿ ಸಲ ನಾನು ಸಿಕ್ಕಿದಾಗ ನನಗೆ ಯಾವಾಗಲೂ ಹೇಳ್ತಾ ನನಗೆ ಒಂದು ಮಾರಲ್ ಸಪೋರ್ಟ್ ಆಗಿದ್ದು, ನನ್ನ ಈ ಸಿನಿಮಾ ಇವತ್ತಿನ ಜರ್ನಿವರೆಗೂ ಇಲ್ಲಿವರೆಗೂ ಪ್ರತಿಯೊಂದು ಹಂತದಲ್ಲೂ ನನ್ನ ಹಿಂದೆ ಇದ್ದು ಬೆಂತಟ್ತಾ ಕೈ ಹಿಡಿತಾ ನಡೆಸ್ಕೊಂಬಂದಿದ್ದಾರೆ. ಅವ್ರಿಗೆ ದೊಡ್ಡ ಥ್ಯಾಂಕ್ಸ್. ಅವ್ರು ಇವತ್ತಿಲ್ಲ ಅಂದಿದ್ರೆ ಈ ಕಾರ್ಯಕ್ರಮ ಇಲ್ಲ. ದಯವಿಟ್ಟು ನಿಮ್ಮೆಲ್ಲರ ಅಪ್ಪಣೆಯಿಂದ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ಅವರೇ ಮುಖ್ಯ ಕಾರಣ ಈ ಸಿನಿಮಾ ಆಗಬೇಕಾದ್ರೆ. ನಮ್ಮಿಬ್ಬರನ್ನೂ ನಂಬಿ ನಮ್ಮ ತಮ್ಮ ಬಾಬು ಈ ಸಿನಿಮಾಗೆ ದುಡ್ಡು ಹಾಕ್ತಿದ್ದಾರೆ. ಇದು ಸಿನಿಮಾ ಇವ್ರಿಗೆ ಹೊಸದು ಗೊತ್ತಿಲ್ಲ, ಇವ್ರದ್ದೇ ಬೇರೆದಾದಂಥ ಉದ್ಯಮ. ಆದರೂ ನಮ್ಮ ಕನಸುಗಳಿಗೆ ನಾನಿದ್ದೀನಿ ನಿಮ್ಮ ಜೊತೆ, ನೀವು ಮಾಡಿ, ಧೈರ್ಯವಾಗಿ ಮಾಡಿ, ಚೆನ್ನಾಗಾಗತ್ತೆ, ಒಳ್ಳೆ ಸಿನಿಮಾ ಅಂತ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಬಾಬುಗೆ ನಾನು ಯಾವಾಗಲೂ ನೆನೆಸ್ಕೋಬೇಕು. ಬಾಬುಗೆ ತುಂಬ ಥ್ಯಾಂಕ್ ಯು ಬಾಬು. ಆಮೇಲೆ ಇನ್ನು ಸುಧಾರಾಣಿ ಮೇಡಮಿಂದ ಸ್ಟಾರ್ಟ್ ಮಾಡೋದ, ಕಿಟ್ಟಿ ಸಾರಿಂದ ಸ್ಟಾರ್ಟ್ ಮಾಡೋದ, ನಾಗಭೂಷಣ್ ಸರ್ ಸ್ಟಾರ್ಟ್ ಮಾಡೋದ ಗೊತ್ತಾಗ್ತಾ ಇಲ್ಲ. ಒಂದೊಳ್ಳೆ ಕಥೆನ ಸಿನಿಮಾ ಸ್ಟಾರ್ಟ್ ಮಾಡಿ ಇಲ್ಲೇ ಶುರು ಆಯಿತು. ಪಂಚ್ ಡೈಲಾಗ್, ಒಳ್ಳೊಳ್ಳೆ ಪಂಚ್ ಡೈಲಾಗ್ ಮಾಸ್ತಿ ಅಣ್ಣ ಬರೆದಿದ್ದಾರೆ. ಇವಾಗಲೇ ಶುರು ಮಾಡಿಬಿಟ್ರಣ್ಣ. ಎಲ್ಲರೂ ನನ್ನ ಜೊತೆಲಿ ನಿಂತು ಕೈ ಜೋಡಿಸಿ ಈ ಸಿನಿಮಾ ಶುರು ಆಗೋಕ್ಕೆ ಎಲ್ಲ ಆರ್ಟಿಸ್ಟ್ಗಳು ಸಪೋರ್ಟಿವಾಗಿ ನಿಂತಿದ್ದಾರೆ. ನಾವು ಈ ಸಿನಿಮಾ ಅಂದ್ಕೊಂಡಾಗಿಂದನೂ ಇಲ್ಲಿವರೆಗೂ ನಾನು ಯಾವಾಗಲೇ ಫೋನ್ ಮಾಡಿದ್ರು, ಏನೇ ವಿಷಯ ಕೇಳಿದ್ರು, ಮಾಡು ಮಧು, ನೀನು ಆಗುತ್ತೆ ಮಾಡು, ನಿನಗೆ ನಾವಿದ್ದೀವಿ ಜೊತೆಲಿ ಅಂತ ಕಿಟ್ಟಿ ಅಣ್ಣ, ಸುಧಾರಾಣಿ ಮ್ಯಾಮ್, ನಾಗಭೂಷಣ್ ಸರ್ ಅಂತೂ ವೆರಿ ಬಿಗಿನಿಂಗ್ ಡೇಯಿಂದನೂ ಅವರೆಷ್ಟು ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಒಳ್ಳೆ ಕತೆ, ಚೆನ್ನಾಗಾಗತ್ತೆ, ಮಾಡು ಅಂತ ನನಗೆ ಅವ್ರ ಧೈರ್ಯ ತುಂಬಿ ಜೊತೇಲಿ ಇಲ್ಲಿವರೆಗೂ ಕರ್ಕೊಂಬರ್ತಿದ್ದಾರೆ. ನೀವೆಲ್ಲ ಬಂದಿರೋದಕ್ಕೆ ನನಗೆ ಖುಷಿ ಆಗ್ತಿದೆ. ಆಮೇಲೆ ಜೀ ಕನ್ನಡ ನನ್ನ ಒಂಥರ ತವ್ರ ಮನೆ ಅಂತ ಹೇಳ್ಬೋದು. ಅಲ್ಲಿ ಈಗ ಒಂದು 6 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನ್ ಫಿಕ್ಷನಲ್ಲಿ DKD ಆಗಿರ್ಬೋದು, ಸರಿಗಮಪ ಆಗಿರ್ಬೋದು, ಮಹಾನಟಿ ಆಗಿರ್ಬೋದು, ಈ ಥರ ಶೋಗಳಲ್ಲಿ. ಆ ಶೋಗಳಲ್ಲಿ ಕಲ್ತಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ಮತ್ತು ಸಿನಿಮಾಗಳಲ್ಲಿ ಕಲ್ತಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ಈ ಸಿನಿಮಾದಲ್ಲಿ ಹಾಕಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಗುರುಗಳು NT ಜಯರಾಮ್ ರೆಡ್ಡಿ ಸರ್ ಅವ್ರ ಹತ್ರ ನಾನು ಸುಮಾರು ಒಂದು 5-6 ವರ್ಷ ಕೆಲಸ ಮಾಡಿದ್ದೀನಿ. ಅವರು ಇವತ್ತು ನನ್ನನ್ನು ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೂ ಥ್ಯಾಂಕ್ ಯು ಸರ್. ಆಮೇಲೆ ಝೀಯಿಂದ ನಾನು ಬಂದಿರೋ ಎಲ್ಲ ನಮ್ಮ ಸ್ನೇಹಿತರಿಗೆ ಥ್ಯಾಂಕ್ ಯು. ಇನ್ನು ಏನಿದ್ರು ಆರ್ಟಿಸ್ಟ್ ನಮ್ಮ ಕ್ರಿಸ್ಟಿ ಸರ್ ಅವ್ರು ಮಾತಾಡ್ತಾರೆ. ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಲವ್ ಕೇಸ್ ಅಂತ ಟ್ಯಾಗ್ ಲೈನಲ್ಲೇ ಹೇಳುತ್ತೆ, ಪ್ಯೂರ್ ಲವ್ ಸ್ಟೋರಿ ಅಂತ. ಪ್ಯೂರ್ ಆಗಿರೋ ಒಂದು ಲವ್ ಸ್ಟೋರಿನ ಅಷ್ಟೇ ಪ್ಯೂರಾಗಿ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನೇನಾದರೂ ಕೇಳ್ಬೋದು ನೀವು. ಇನ್ನು ಸರ್ ಮೇಡಮ್ ಮಾತಾಡ್ತಾರೆ. ನಮಗಿದೆಲ್ಲ ಕ್ಯಾಮ್ರಾ ಹಿಂದೆ ಕೆಲಸ ಮಾಡಿ ಗೊತ್ತು, ಕ್ಯಾಮ್ರಾ ಮುಂದೆ ಮಾತಾಡಿ ಬರಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.